ಸೊ ನಿಮ್ಮ ದೂರ ತೀರ ಯಾನ ಶೂಟಿಂಗ್ ಚೆನ್ನಾಗಿತ್ತಾ, ನಮ್ಮ ಶೂಟಿಂಗ್ ಚೆನ್ನಾಗಿತ್ತಾ? ಎರಡು ಸೂಪರ್, ಎರಡು ಸಖತ್ತಾಗಿದೆ, ಕಂಪೇರ್ ಮಾಡಕ್ ಆಗಲ್ಲ. ಸೊ ಅದೊಂಥರ ಶೂಟಿಂಗು ಫುಲ್ ಶೂಟಲ್ಲಿ ಇರ್ತೀವಿ, ಇದೊಂಥರ ಫುಲ್ ಚಿಲ್ ಆಗಿ ಫ್ರೆಂಡ್ಸ್ ಜೊತೆ ಬಂದಿರೋ ತರ ಇದೆ. ಚೆನ್ನಾಗಿದ್ಯಾ? ಜಾಗ ಚೆನ್ನಾಗಿದ್ಯಾ? ಒಳ್ಳೆ ಮಜಾ ಬರ್ತಿದೆ. ಸಮೀಪ ತೀರಯಾನ ಪ್ರಮೋಟ್ ಮಾಡಿ ನಮ್ಮ ಪಿಕ್ಚರ್ನು. ಸಮೀಪ ತೀರಯಾನ ಎಲ್ಲರೂ ನೋಡಿ, ಇವತ್ತೇ ರಿಲೀಸ್ ಆಗ್ತಿದೆ. ನಾಳೆ 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 ರಿಲೀಸ್ ಆಗ್ತಿದೆ. ಇವತ್ತೇ ಆಗಲ್ಲ. ಎಡಿಟರ್ ಆಮೇಲೆ ನನಗೆ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಇಷ್ಟು ಮಜಾ ಬರ್ತಿದೆ, ಇನ್ನು ಸಿನಿಮಾ ನೀವು ಎಷ್ಟು ಮಜಾ ಮಾಡ್ಕೊಂಡು ಮಾಡಿರ್ತೀರ ಅಂತ ಅನಿಸ್ತದೆ. ಸಖತ್ ಮಜಾ ಮಾಡಿದ್ದೀವಿ. ಸಾಮಾನ್ ಲೈಕ್ ಯಾರಿಗಾರು ಟ್ರಾವೆಲ್ ಮಾಡೋರಿಗಂತೂ ಈ ಥರ ಆಪರ್ಚುನಿಟಿ ಸಿಕ್ಬಿಟ್ರೆ ತುಂಬ ಖುಷಿಯಾಗಿರ್ತಾರೆ. ನನಗಂತೂ ಲಾಸ್ಟ್ ಡೇ ವಾಪಸ್ ಬರೋಕ್ಕೆ ಇಷ್ಟ ಇರಲಿಲ್ಲ. ನಾನು ಸರಿ ಕೇಳಿದೆ, ಸರ್ ಇನ್ನೊಂದು ಸ್ಕೆಡ್ಯೂಲ್ ಇಲ್ಲೇ ಮಾಡೋಣ ಚೆನ್ನಾಗಿರುತ್ತೆ. ಮೇಡಮ್ ಬಜೆಟ್ ಇದ್ರೆ ಹೇಳಿ ಮೇಡಮ್ ಮಾಡೋಣ. ಮೇ ಬಿ ಈ ಸಿನಿಮಾ ನೋಡ್ಕೊಂಡು ಆಚೆ ಬರೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ. 100% ನಾನೇ ಮಾಡ್ತೀನಿ ಸರ್. ಈ ಸಿನಿಮಾ ನೋಡ್ಬಿಟ್ಟು ನಾನೇ ಮತ್ತೆ ಮಾಡ್ತೀನಿ, ಅದೇ ಜಾಗಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಎಷ್ಟು ಚೆನ್ನಾಗಿತ್ತು, ಎಲ್ಲ ಜಾಗಗಳು ಸೂಪರ್ ಆಗಿತ್ತು. ಈ ಟ್ರಕ್ಕಿಂಗು ಟ್ರಾವೆಲಿಂಗ್ ಇದೆಲ್ಲ ಏನು ಮಾತಾಡ್ತೀವಿ, ಇದರಲ್ಲೊಂದು ಡಿವೈನಿಟಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಲೈಫ್ನ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಲೈಫ್ನ ನಮಗೆ ನಾವು ನೋಡ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಅವಕಾಶ ಅನಿಸುತ್ತೆ. ಅಂದರೆ ತುಂಬ ಡಿಪ್ರೆಸ್ಡ್ ಪೀಪಲ್ಗೆ ಮೋಟಿವೇಶನ್ನು ಇದೇನೆ, ಅಥವಾ ತುಂಬ ಏನೋ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡೋದಕ್ಕೆ ಮೋಟಿವೇಶನು ಇದೇನೆ ಅಂತ. ಸೊ ಆ ಒಂದು ವಿಚಾರಕ್ಕೆ ನಿಮ್ಗಾದಂಥ ಅನುಭವ ಏನಾದರೂ ಹೇಳ್ಬೋದಾ? ಖಂಡಿತವಾಗ್ಲು ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ಡಿವಿನಿಟಿ ಅಂತ ಹೇಳಿದ್ರಲ್ಲ, ನೇಚರ್ಗೆ ಕನೆಕ್ಟ್ ಆಗಿ ಅದು ಕೆಲವೊಂದು ಮಾತುಗಳು ಹೊರಗೆ ಬಂದಾಗ ಅದು ನಮಗಿಂತ ಎಲ್ಲೋ ಬೇರೆ ಕಡೆ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಮನೇಲಿ ಕೂತ್ಕೊಂಡು ನಾವು ಅವರು ಇವ್ರ ಹತ್ರ ಮಾತಾಡ್ಕೋಬೋದು, ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡ್ಕೋಬೋದು, ಆಯಿತು ಎಲ್ಲೋ ಒಂಚೂರು ಕ್ಲಿಯರ್ ಆದಂಗೆ ಅನ್ನಿಸ್ಬೋದು. ಬಟ್ ಇಲ್ಲಿ ಬಂದು ಈ ಒಂದು ಜಗತ್ತಿನ ಜೊತೆಗೆ ಕ್ಲಿಯರ್ ಮಾಡ್ಕೊಂಡಾಗ ಇರೋ ಫೀಲಿಂಗೇ ಬೇರೆ. ಐ ಥಿಂಕ್ ನಮ್ಮ ಸಿನಿಮಾದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅದಿದೆ. ಆ್ಯಂಡ್ ಆ ಎರಡು ಕ್ಯಾರೆಕ್ಟರ್ ಕೂಡ ತುಂಬ ಅವರಿಗೆ ಟೈಮೇ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಆ ಒಂದು IT ವರ್ಕ್, ಸಾಫ್ಟ್ವೇರ್, ಅದು ಕಂಪ್ಯೂಟರ್ ಮುಂದೆ ಕೂತು ಅವರಿಗೂ ಅದರಿಂದ ಆಚೆ ಬಂದು ಇಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಅನ್ನೋದಕ್ಕೇ ಆ ಟ್ರಾವೆಲ್ ಶುರು ಆಗೋದು. ಸೊ ಅಲ್ಲಿ ಅವರಿಗೆ ಸಾಕಷ್ಟು ವಿಷಯ ಅರ್ಥ ಆಗ್ತಾ ಹೋಗುತ್ತೆ, ಒಬ್ರ ಬಗ್ಗೆ ಒಬ್ಬರಿಗೆ, ಅಥವಾ ಅವ್ರ ಬಗ್ಗೆ ಅವರು ಸಾಕಷ್ಟು ಜನ ಇವಾಗಲೂ ಕೂಡ ಸೆಲ್ಫ್ ಅವೇರ್ನೆಸ್ ಇರಲ್ಲ ಎಷ್ಟೊಂದು ಜನಕ್ಕೆ. ಏಕೆಂದರೆ ನಾವಿರೋ ಎನ್ವಿರಾನ್ಮೆಂಟ್ ಹಂಗಿರುತ್ತೆ, ಹಂಗೆ ಮಾಡಿರುತ್ತೆ ನಮ್ಮನ್ನು. ಸೊ ಈ ಥರ ಎಲ್ಲ ಟ್ರಾವೆಲ್ ಮಾಡಿದೆ, ಅದಕ್ಕೆ ಸಾಕಷ್ಟು ಜನ ತುಂಬ ಟ್ರಾವೆಲ್ ಮಾಡ್ತಾರೆ. ಅವರಿಗೆ ತಿಳ್ಕೊಳ್ಳೋ ಅಂಥ ವಿಷಯ ತುಂಬ ಸಿಗುತ್ತೆ. ಆ್ಯಂಡ್ ಬೇರೆ ಥರದ ಜನನೂ ಮೀಟ್ ಮಾಡ್ಬೋದು, ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅವ್ರು ನೋಡಿದಾಗಲೂ ಒಂದೇನೋ ನೀವು ಹೇಳ್ದಾಗೆ ಏನೋ ಒಂದು ರಿಯಲೈಸೇಷನ್ ಅಂತೂ ಆಗೇ ಆಗುತ್ತೆ. ಅಂದರೆ ನೋಡಿ, ಈಗ ನಾವು ಇಷ್ಟೊತ್ತಿಲ್ಲಿ ಇಲ್ಲಿ ಕೂತಿದ್ದೀವಿ, ಇಲ್ಲೆಲ್ಲ ಓಡಾಡ್ತಿದ್ವಿ, ಈ ಸೌಂಡಲ್ಲಿ ಒಂದು ಮ್ಯೂಸಿಕ್ ಇದೆ, ಒಂದು ಮ್ಯೂಸಿಕ್ ಒಂದು ಲೇಯರ್ ಹೋಗ್ತಾ ಇದೆ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಆ್ಯಕ್ಚುಲಿ ಒಂದು ಮ್ಯೂಸಿಕ್ ಲೇಯರ್ ಹೋಗ್ತಿದೆ, ಗಾಳಿ ಬೀಸ್ತಾ ಇದೆ, ಅಲ್ಲಿ ಯಾವುದೋ ಪಕ್ಷಿ ಕೂಗ್ತಾ ಇದೆ, ಇನ್ನೊಂದೇನೋ ಆಗ್ತಾ ಇದೆ, ಇಲ್ಲೊಂದೇನೋ ಸೌಂಡ್ ಬರ್ತಾ ಇದೆ. ಅಂದರೆ ಇದೆಲ್ಲವೂ ಮ್ಯೂಸಿಕ್ ಅಲ್ವಾ? ಸೊ ನಿಮ್ಮ ಸಿನಿಮಾ ಹಾಡುಗಳು ವಿಶೇಷವಾಗಿ, ಅಂದರೆ ನಿಮ್ಮದೊಂದು ಟೀಸರ್ ನಾನು ಆವಾಗಲೇ ಹೇಳಿದೆ, ಒಂದು ಜಸ್ಟ್ ಒಂದು ಬಿಟ್ಟಾಗ್ಲೇ ಇದೇನೋ ಬೇರೆ ಅಂದರೆ ಹಿಂಗೆ ಹೇಳ್ಕೊತಾ ಇತ್ತು ನೋಡಿ. ಇಲ್ಲಿಗೆ ಬಂದಾಗ ಒಂದು ಸೆಳೆತ ಇದೆಯಲ್ಲ, ಸೇಮ್ ಸೆಳೆತ ಅದು, ಹೌದಾ? ಥ್ಯಾಂಕ್ ಯು. ನೀವು ಕಂಪೇರ್ ಮಾಡ್ತಿರೋದೇ ನನಗೆ ತುಂಬ ದೊಡ್ಡ ವಿಷಯ ಅಂತ ಅನ್ನಿಸ್ತಿದೆ. ಬಿಕಾಸ್ ಆ ಥರ ಫೀಲಿಂಗ್ ಇದ್ದರೆ ಐ ಥಿಂಕ್ ಎಲ್ಲೋ ಸರಿಯಾದ ದಾರಿ ಹಿಡಿದಿದ್ದೀವಿ ಅಂತ ನನಗನ್ಸುತ್ತೆ. ನೀವು ಆ ಬ್ರಿಡ್ಜ್ ಮೇಲೆ ಇಬ್ಬರು ನಿಂತ್ಕೊಂಡು ಫಸ್ಟು ಒಂದು ಸಣ್ಣ ಮ್ಯೂಸಿಕ್ ಬಿಟ್ಬಿಟ್ರು, ಅಲ್ಲಿಂದ ಹಿಡ್ದು ಇದೇನಿದು ಸೂಚನೆ, ಇದು ಅರ್ಮಾನ್ ಮಲ್ಲಿಕ್ ಹಾಡಿರೋದಲ್ವಾ? ಸೊ ಆ ಹಾಡು ಅದೆಲ್ಲ ಆದಮೇಲೆ ಬಂದಂಥದ್ದು ದೂರ ತೀರ ಏನೋ ಟೈಟಲ್ ಸಾಂಗ್, ಏನು ಎನರ್ಜಿ ಅದು, ಏನು ಫಾರ್ಮಿಂಗ್ ಅದು, ಅಂದರೆ ಅದು ನನಗೆ ಇಷ್ಟ ಆಗ್ತಿರೋದು. ಮತ್ತು ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಿರೋದು. ಅದೇ ಕಾರಣಕ್ಕೆ ಹೇಳಿದ್ದು ನಾನು, ಅಂದರೆ ಆ ಮೇಳೈಸ್ತಾ ಇದೆ ಎರಡೂ, ಆ ಒಂದು ವಿಜುವಲ್ಲು ಆ್ಯಂಡ್ ಈ ಒಂದು ಸಿಚುವೇಶನ್ಗೆ. ಆ್ಯಂಡ್ ಬೇಸಿಕಲಿ ಆ ಮ್ಯೂಸಿಕ್ಕು, ಇದು ಆ ಜರ್ನಿ ಅದು ಹೇಗಿತ್ತು ನಿಮಗೆ? ಅಂದರೆ ಮೇ ಬಿ ಸಿನಿಮಾ ನೋಡಿದ್ಮೇಲೆ ತುಂಬ ಜನ ಮಾತಾಡ್ತಾರೆ, ನಾನು ಬಿಫೋರೇ ಕೇಳ್ತಾ ಇದ್ದೀನಿ. ನನಗೆ ಫಸ್ಟು ಈ ಸಾಂಗು ಈ ಥರ ನಮ್ಮದು ಕ್ಲೈಮ್ಯಾಕ್ಸಲ್ಲಿ ಬರೋದು ಈ ಸಾಂಗು. ಸೊ ಆ ಸಾಂಗು ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಬರಬೇಕು, ಆ್ಯಂಡ್ ವಿತ್ ನಾವೇನೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವೋ ಅದ್ರ ಜೊತೆ ಒಂದು ಪರ್ಫಾರ್ಮ್ ಮಾಡೋದೊಂದು ಸಾಂಗ್ ಇದು. ಸೊ ಅವಾಗ ಬಕೇಶ್ ಅವರು ತುಂಬ ರಾ ಆಗಿ, ಅಂದರೆ ಏನೂ ಒಂದು ಎಫೆಕ್ಟ್ಸ್ ಇಲ್ಲದೆ ಅಥವಾ ರಿಯಲ್ ಆಗಿ ಹಾಡ್ಬಿಟ್ಟು ಮ್ಯೂಸಿಕ್ ಥರ ಏನು ಮಾಡಿ ಕಳಿಸಿದ್ರೆ, ಸುಮ್ಮನೆ ರಾ ಆಗಿ ಹಾಡ್ಬಿಟ್ಟು ಕಳಿಸಿದ್ರು ನಮಗೆ ಅಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಇದಾಗಲಿ ಅಂತ. ಆ ಸಾಂಗ್ ಫಸ್ಟ್ ಟೈಮ್ ಕೇಳಿದಾಗಂತೂ ನನಗೆ ತುಂಬಾ ಇಷ್ಟ ಆಯಿತು. ಬರ್ದಿರೋ ಸಾಹಿತ್ಯ ಆಗಿರ್ಬೋದು, ಅಥವಾ ಅರ್ಥಗಳಾಗಿರ್ಬೋದು,
ಆ್ಯಂಡ್ ಟ್ರಾವೆಲಿಂಗ್ ಮಾಡೋರಿಗೆ ಅದು ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನೋದೊಂದು ಫೀಲ್ ಆಯಿತು ನನಗೆ. ಸೊ ಅಲ್ಲಿ ಹೋಗಿ ನಾವು ಪರ್ಫಾರ್ಮ್ ಮಾಡಿದಾಗ ಅಷ್ಟೇ ಎನರ್ಜಿನೂ ಬಂತು ನಮಗೆ. ಐ ಥಿಂಕ್ ಹೋಲ್ ಡೇ ನಾವು ಅದೊಂದು ಸಾಂಗ್ಗೆ ಶೂಟ್ ಮಾಡಿದ್ದೀವಿ. ಹಾಡ್ತಾ ಅದ್ರ ಜೊತೆ ಪರ್ಫಾರ್ಮ್ ಮಾಡಬೇಕು ನಾವು. ಪರ್ಫಾರ್ಮ್ ಮಾಡ್ತಾ ನಾವು ಆ ಸಾಂಗ್ಗಳಿಗೆ ಮುಳುಗೇ ಹೋಗ್ಬಿಟ್ಟಿದ್ವಿ. ಅಷ್ಟು ಅದೊಂದು ಎನರ್ಜೆಟಿಕ್ ಆಗಿತ್ತು. ಅದು ಎನರ್ಜೆಟಿಕ್ಕು ಆಗೋ ಇದೆ, ಸೋಲ್ಫುಲ್ ಆಗೋ ಇದೆ. ಸೊ ಸಖತ್ ಮಜಾ ಮಾಡಿದ್ದೀವಿ ಅವತ್ತಂತೂ ನಾವು. ಇನ್ಫ್ಯಾಕ್ಟ್ ಪ್ರತಿಯೊಂದು ಸಾಂಗು ಅಷ್ಟೇ, ಅದು ಸೀನ್ಸಲ್ಲಿ ಬರಬೇಕಾದ್ರೆ ನೀವೇನು ಇವಾಗ ಶೂಟಿಂಗ್ ಏನು ಕಾಣಿಸುತ್ತೋ ನಮಗೆ ಸ್ಕ್ರೀನಲ್ಲಿ, ಆ ಟೈಮಲ್ಲಿ ನಾವು ಆ ಸಾಂಗ್ಸನ್ನು ಪ್ಲೇ ಮಾಡಿಕೊಂಡು ಆ ಕೆಲವೊಂದು ಸೀನ್ಸನ್ನು ಶೂಟ್ ಮಾಡಿದ್ದೀವಿ. ಎಲ್ಲೆಲ್ಲಿ ಸೈಲೆನ್ಸ್ ಇದೆಯೋ ಅಲ್ಲಿ ನಾವು ಟ್ರೈ ಮಾಡಿದ್ದೀವಿ ಆ ಸಾಂಗ್ನ ಪ್ಲೇ ಮಾಡಿ ಆ ಒಂದು ಮೂಡ್ಗೆ ಹೋಗಿನೇ ಆ ಸೀನ್ನ ಕ್ರಿಯೇಟ್ ಮಾಡುವಂಥ ಒಂದು ವಿಷಯನ ಟ್ರೈ ಮಾಡಿದ್ದೀವಿ. ತುಂಬ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿದ್ದಾಗ ಆ ಮೂಡ್ಗೆ ಎಷ್ಟು ಈಸಿಯಾಗಿ ಆ ಹಾಡುಗಳನ್ನ ನಮ್ಮನ್ನು ಎಳ್ಕೊಂಡು ಹೋಗ್ತಿತ್ತು. ಇನ್ನೊಂದು ಹಾಡಿದೆ, ಅದೇ ಅವಾಗಲೇ ಹೇಳಿದ್ನಲ್ಲ, ಜುಗಲ್ಬಂದಿ ಒಂದು, ಅದನ್ನು ನಿಮ್ಮ ಡೈರೆಕ್ಟ್ರು ಹೇಳಿದರು, ಒಂದು ಜುಗಲ್ಬಂದಿ ಸೀಕ್ವೆನ್ಸ್ ಇದೆ, ತಲೆ ಕೆಡಿಸುತ್ತೆ ಅಂತ. ಹೌದು. ಸೊ ಆ ಮೂಮೆಂಟು ನೀವು ಕ್ರಿಯೇಟ್ ಮಾಡಿದಂಥ ಮೂಮೆಂಟ್ ಹೆಂಗಿತ್ತು ಅಂತ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ. ಬಟ್ ಅಲ್ಲಿಂದಲೇ ಒಂದು ಸ್ಟೋರಿ ಟರ್ನ್ ಅನ್ನೋದಾಗೋದು. ಅವರಿಬ್ಬರಿಗೂ ಆ 2 ಕ್ಯಾರೆಕ್ಟರ್ಗೂ ಇಷ್ಟು ವರ್ಷ ಅವ್ರು ಏನಿದ್ರೋ ಎಲ್ಲೋ ಏನೋ ಒಂದು ಮಿಸ್ಸಿಂಗ್ ಅನ್ನೋದು ಅವ್ರ ಲೈಫಲ್ಲಿ ಇರೋದು, ಆ ಪಾಯಿಂಟಲ್ಲಿ ರಿಯಲೈಸೇಷನ್ ಆಗಿ ಸ್ಟೋರಿ ಅಲ್ಲಿಂದ ಟರ್ನ್ ಆಗುತ್ತೆ. ತುಂಬ ಸ್ಪೆಷಲ್ ಮೂಮೆಂಟ್ ಸರ್ ಅದು. ಸ್ಕ್ರಿಪ್ಟ್ಗೂ ಅಷ್ಟೇ, ಐ ಥಿಂಕ್ ಕ್ಯಾರೆಕ್ಟರ್ಸ್ಗೂ ಕೂಡ ಹಾಗೇನೆ. ಆ್ಯಂಡ್ ಅಲ್ಲಿ ಆ ಸೀನ್ ಪ್ಲೇಔಟ್ ಆದಾಗ ಐ ಥಿಂಕ್ ನಮ್ಗೆಲ್ರಿಗೂ ಅದೊಂಥರ ತುಂಬ ಸ್ಪೆಷಲ್ ಮೂಮೆಂಟಾಗಿ ಉಳ್ಕೊಂಡಿದೆ. ಸೊ ಅದು ಐ ಥಿಂಕ್ ಹೋಗುತ್ತೆ, ಜನರಿಗೂ ಆ ಫೀಲಿಂಗ್ ಬರಬೇಕು ನನ್ನ ಆಸೆ. ಒಂದು ಸಿನಿಮಾ ಆಚೆ ಬರೋಕ್ಕಿಂತ ಮೊದಲು ಎಲ್ಲರೂ ಹೊಸಬ್ರೆ. ಇವತ್ತು ಯಾರೆಲ್ಲ ಸ್ಟಾರ್ಸ್ ಆಗಿದ್ದಾರೆ ಅಥವಾ ಯಾವುದೆಲ್ಲ ಸಿನಿಮಾ ಹಿಟ್ಟಾಗಿದೆ, ಎಲ್ಲ ಸಿನಿಮಾಗಳಿಗೂ ಹಂಗೆ ಅನ್ಸಲ್ಲ. ಅಂದರೆ ಕೆಲವೊಂದು ಸಿನಿಮಾಗಳು ಮೊದಲೇ ಸೂಚನೆ ಕೊಡುತ್ತೆ, ಇದೇನಿದು ಸೂಚನೆ ಥರ. ನನ್ನ ಒಂದು ಸಿನಿಮಾ ಅನುಭವದ ಪ್ರಕಾರ ಅಥವಾ ನೋಡ್ಕೊಂಡು ಬಂದಿರೋಂಥ ಪ್ರಕಾರ ಈ ವಿಜುವಲ್ ಒಳಗಡೆ ಆ ಮ್ಯಾಜಿಕ್ ಕಾಣಿಸ್ತಾ ಇದೆ, ಈ ಮ್ಯೂಸಿಕ್ ಒಳಗಡೆ ಆ ಮ್ಯಾಜಿಕ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರಲ್ಲೂ ಆ ಒಂದು ಚಾರ್ಮ್ ಗೊತ್ತಾಗ್ತಿದೆ. ಯೂಶಲಿ ಒಂದು ಸಿನಿಮಾ ರಿಲೀಸ್ ಬಿಫೋರ್ ಅದು ನಿಮಗೂ ಆಗಿರುತ್ತೆ, ಸಾಕಷ್ಟು ವಿಚಾರಗಳಿಗೆ ನೀವು ನೋಡಿರ್ತೀರ. ಬಟ್ ಕೆಲವೊಂದಕ್ಕೆ ಮಾತ್ರ ಇಷ್ಟು ಉತ್ಸಾಹ ಬರುತ್ತೆ, ಇಷ್ಟು ಎನರ್ಜಿ ಬರುತ್ತೆ, ಅದು ಅದಕ್ಕೆ ಅಲ್ವಾ. ಇನ್ಫ್ಯಾಕ್ಟ್ ನನ್ನ ಸರೌಂಡಿಂಗಲ್ಲೇ ಸುಮಾರು ಜನ ನನಗೆ ಗೊತ್ತಿರೋರು, ಅಂದರೆ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ನನ್ನ ಸರ್ಕಲಲ್ಲಿರೋರು ಹೇಗೆ ಅಂದರೆ ಅವ್ರಿಗೆ ಇರೋದನ್ನು ಹೇಳ್ತಾರೆ, ಏನೂ ಮುಚ್ಚುಮರೆ ಇಡೋದಿಲ್ಲ. ಇದು ಚೆನ್ನಾಗಿಲ್ಲ, ಅದು ನಾನೇ ಮಾಡಿರ್ಬೋದು, ಅವ್ರು ನನ್ನ ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೆ ಒಳಗಡೆ ಇದ್ದರೂ ಕೂಡ ಹೊರಗವರು ಅದನ್ನು ಇವನಿದ್ದಾನೆ ಅಂತ ಇವ್ನಿಗೆ ಚೆನ್ನಾಗಿದೆ ಅಂತ ಹೇಳೋಣ ಅನ್ನೋದ್ರ ಯಾರೂ ಇಲ್ಲ. ಎಲ್ಲರೂ ಚೆನ್ನಾಗಿಲ್ಲ ಕಣ, ಇಲ್ಲ ಇದು ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಲಿಲ್ಲ, ನಂಗೆ ಅದು ಇಷ್ಟ ಆಗಲಿಲ್ಲ, ಇದು ಇಷ್ಟ ಆಗಿಲ್ಲ. ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದು ಎಲ್ಲರೂ ಕೂಡ ಫೋನ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಗೊತ್ತು, ಕೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಕೆಲವೊಬ್ಬರು ಸುಳ್ಳು ಹೇಳಿದಾಗ ಹೇಗೆ ಸೌಂಡ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಅದೇ ಟೈಮಲ್ಲಿ ಒಬ್ಬರು ಆನೆಸ್ಟಾಗಿ ಹೇಳಿದಾಗ ಆ ಸೌಂಡ್ ಹೇಗೆ ಕೇಳಿಸುತ್ತೆ ಅಂತಲೂ ಗೊತ್ತಿದೆ. ಸೊ ನನಗೂ ಅದು ಅನ್ನಿಸ್ತಿದೆ, ಎಲ್ಲರೂ ಹೇಳ್ತಿರೋದು ಮಾತಾಡ್ತಿರೋದು ಅವರಲ್ಲಿರೋ ಒಂದು ಕುತೂಹಲ ಈ ಸಿನಿಮಾ ಬಗ್ಗೆ ಅದು ರೀಚ್ ಆಗ್ತಿದೆ, ನನಗೂ ರೀಚ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಕೆಲವೊಂದು ಸಿನಿಮಾಗಳು ಆದಮೇಲೆ ಮಾತಾಡೋದಕ್ಕೆ ತುಂಬ ವಿಷಯ ಇರುತ್ತೆ, ಮತ್ತು ಅದು ಬೇಕು ಕೂಡ. ಒಂಥರ ತುಂಬ ಜನಕ್ಕೆ ಅದು ಮಾದರಿ ಆಗುತ್ತೆ. ಆ ಥರದ ಸಿನಿಮಾಗಳು ತುಂಬ ಬಂದಿದೆ. ನಾನು ಅದನ್ನೇ ಹೇಳಕ್ಕೆ ಹೋಗ್ತಾ ಇದ್ದೆ, ನನ್ನ ಫ್ಯಾಮಿಲಿಲೆಲ್ಲ ಲವ್ ಸ್ಟೋರಿ ಅಂದರೆ ಸ್ವಲ್ಪ ಹಿಂಜರಿತಾರೆ. ಅದೆಲ್ಲ ಮಕ್ಕಳ ಜೊತೆ ನೋಡಬಾರ್ದು, ನಾವೆಲ್ಲ ನೋಡಬಾರ್ದು ಅದನ್ನ ಅನ್ನೋ ಥರ ಯೋಚನೆ ಮಾಡ್ತಾರೆ. ಐ ಥಿಂಕ್ ಈ ಒಂದು ಸಿನಿಮಾ ನೋಡಿ ಅಟ್ಲೀಸ್ಟ್ ಅವರಿಗೆಲ್ಲ ಅವ್ರ ಮಕ್ಕಳಿಗಾಗಿರ್ಬೋದು ಅಥವಾ ಅವ್ರ ಪಾರ್ಟ್ನರ್ಸ್ ಜೊತೆ ಆಗಿರ್ಬೋದು ಒಂದು ಕೂತ್ಕೊಂಡು ಮಾತಾಡಿದ್ರೆ ಎಷ್ಟೊಂದು ವಿಷಯಗಳು ಅವರು ತಿಳ್ಕೊಳ್ತಾರೆ, ಎಷ್ಟೊಂದು ವಿಷಯ ಕಲಿಯೋದಿರುತ್ತೆ, ಏನೋ ಒಂದು ಮಿಸ್ಸಿಂಗ್ ಆಗಿರುತ್ತೆ, ಅಲ್ಲೊಂದು ಸ್ಪಾರ್ಕ್ ಮತ್ತೆ ಮೂಡ್ ಬರ್ಬೋದು ಅಂತ ಒಂದು ಅಂದ್ಕೊಳ್ತಾ ಇದ್ದೀನಿ. ಐ ಡೋಂಟ್ ನೋ. ಇಲ್ಲ, ಮೇ ಬಿ ನಿಮಗೆ ಆ ಸ್ಕ್ರಿಪ್ಟು ಕೇಳಿದಾಗ ಅಥವಾ ಸ್ಕ್ರಿಪ್ಟ್ ಓದಿದಾಗ ಅಥವಾ ನೀವು ಹೇಳಿದಾಗ ನೀವೇ ಪರ್ಫಾರ್ಮ್ ಮಾಡಿದಾಗ ಆ ಥರದ್ದು ನಿಮ್ಗೆ ತುಂಬ ಅನಿಸಿರುತ್ತಲ್ಲ. ಐ ಮೀನ್ ಸುತ್ತಲೂ ಇವತ್ತಿಗೆ ಏನು ನಡೀತಾ ಇದೆ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೋ ಆಗಿರುತ್ತೆ ಆ ಥರದ್ದು ವಿಚಾರಕ್ಕೆ. ಖಂಡಿತವಾಗ್ಲೂ ಐ ಥಿಂಕ್ ಇದು ಫಸ್ಟ್ ಟೈಮ್ ನಾನು ಕೇಳಿದಾಗಲೇ ಕನ್ನಡದಲ್ಲಿ ಸ್ಪೆಸಿಫಿಕ್ಕಾಗಿ, ಬೇರೆ ಭಾಷೆಗಳಲ್ಲಿ ಆಗಿರ್ಬೋದು ಈ ಥರ ಒಂದು ಸ್ಟೋರೀಸು. ಐ ಥಿಂಕ್ ಕನ್ನಡದಲ್ಲಿ ನಾವು ಏನು ಪ್ರಯತ್ನ ಮಾಡ್ತಿದ್ದೀವೋ ಈ ಸಿನಿಮಾ ಮುಖಾಂತರ, ಈ ಕಥೆ ಮುಖಾಂತರ ತುಂಬ ಕಡಿಮೆ ಆಗಿದೆ ಅಂತ ನನಗೆ ಅನಿಸೋದು. ಆ್ಯಂಡ್ ಇವತ್ತಿನ ಒಂದು ಸರ್ಕಮ್ಸ್ಟಾನ್ಸಸಲ್ಲಿ ಈ ಥರ ಒಂದು ಕತೆ ಬರಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಇಂಪಾರ್ಟೆಂಟು. ಜನರು ಎಲ್ಲರೂ ಒಂಥರ ಒಂದು ಲೋನ್ಲಿನೆಸ್ಸಲ್ಲಿದ್ದಾರೆ, ಎಲ್ಲೋ ಒಂದು ಕಡೆ ಎಲ್ಲರೂ ಹುಡುಕ್ತಿದ್ದಾರೆ, ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಎಲ್ಲರೂ ಏನೇನೋ ಹುಡುಕೊಂಡು ಆ ಒಂದು ಹುಡುಕಾಟದಲ್ಲೇ ಮುಳುಗೋಗಿದ್ದಾರೆ. ಆ್ಯಂಡ್ ಅವ್ರು ಆ್ಯಕ್ಚುಲಾಗಿ ನಾನು ಎಲ್ಲಿದ್ದೀನಿ, ನಾನು ಏನು ಯೋಚನೆ ಮಾಡ್ತಿದ್ದೀನಿ, ನನ್ನ ಒಳಗಡೆ ಆ್ಯಕ್ಚುಲಾಗಿ ಏನಾಗ್ತಿದೆ ಅದನ್ನು ಹೇಳಿದ್ರೇ
ನಾನು ಮತ್ತು ನೀವು ಇವಾಗ ನೀವು ನನ್ನ ಒಂದು ಫ್ರೆಂಡ್ ಆಗಿರಲಿ ರಿಲೇಷನ್ಶಿಪ್ ಆಗಿರಲಿ ನಾವಿಬ್ಬರು ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಬೋದು. ಬಟ್ ಇವಾಗಿರೋ ಕಾಲದಲ್ಲಿ ನನಗನ್ಸೋದು ನಾವೆಲ್ಲರೂ ಒಳಗೊಳಗಡೆ ಹೇಳ್ಕೊಂಡು ನಮ್ಮಲ್ಲೇ ನಾವು ಅದನ್ನು ಇಟ್ಕೊಂಡು ಅದನ್ನು ಹೊರಗೆ ತರೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೋಪ್ಫುಲಿ ಈ ಸಿನಿಮಾ ಮುಖಾಂತರ ಎಲ್ರಿಗೂ ಪ್ರತಿಯೊಂದು ವಯಸ್ಸಿನವ್ರಿಗೂ ಎಲ್ಲೋ ಒಂದು ಕಡೆ ಅವರು ಹೇಳ್ಕೋಬೋದು ಅಂತ ಅನಿಸಿದ್ರೆ ಸಾಕು. ಬಿಕಾಸ್ ಅದನ್ನು ಹೇಳ್ತಾರೆ, ಅದು ಅನಿಸಿದ್ರೆ ಏನೋ ಒಂದು ಸಕ್ಸಸ್ ಆಗಿದೆ ಅಂತ ನನ್ನ ಫೀಲಿಂಗ್. ನಾನು ಆವಾಗಲೇ ಕೇಳೋದು ಮರ್ತದೆ, ನಿಮ್ಮಿಬ್ಬರದು ಕೂಡ ಭಾಷೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮಾತಾಡ್ತಿದ್ರೆ ಕೇಳಿಸ್ಕೋಬೇಕು ಅನ್ನೋ ಥರ ನಿಜ. ಒಂದು ಏನಕ್ಕೆ ಅಂದರೆ ನಿಮ್ಮ ಸಿನಿಮಾದ ಹಾಡುಗಳಲ್ಲೂ ಅಷ್ಟೇ, ಅಂದರೆ ನನ್ನ ಡೈರೆಕ್ಟರ್ ಹತ್ರ ಮಾತಾಡಬೇಕು, ಏನು ಲಿರಿಕ್ಸು ಇಷ್ಟು ಚೆನ್ನಾಗಿ ಬರ್ತಿದ್ದೀರಾ, ಒಂದು ಎಕ್ಸ್ಟ್ರಾ ಪದ ಬೇರೆ ಭಾಷೆದಿಲ್ಲ, ಸಂಪೂರ್ಣ ಕನ್ನಡ. ಆ್ಯಂಡ್ ನೀವುಗಳು ಮಾತಾಡ್ತಿರೋದು ಹಂಗೆ ಇದೆ. ಅಂದರೆ ಈ ನಾನು ಆಗಲೇ ಅದೇ ಹೇಳಿದ್ದು, ಯಾರೋ ಮೆಥಡ್ ಆ್ಯಕ್ಟಿಂಗಲ್ಲಿ ಇದ್ದೀರಾ ಇನ್ನೂ ನೀವು ಆಚೆ ಬಂದಿಲ್ಲ ಅಂತ. ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಭಾಷೆನ ಚೆನ್ನಾಗಿ ಬಳಸೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಭಾಷೆ ಚೆನ್ನಾಗಿ ಬಳಸಿದಾಗ ಮಾತ್ರ ತಾಗೋಕ್ಕೆ ಸಾಧ್ಯ ನಮ್ಮಗಳಿಗೆ, ಅಂದರೆ ಆಡಿಯನ್ಸ್ಗೆ ಎಸ್ಪೆಷಲಿ. ಸೊ ಆ ಒಂದು ವಿಚಾರಕ್ಕೆ ಮನ್ಸೂರ್ ಅವರು ಈ ಕ್ರಾಫ್ಟಲ್ಲಿ ಅವ್ರು ಬಳಸಿರೋ ಭಾಷೆ ನನಗೆ ಆ ಫಾಂಟೇ ಎಷ್ಟೋ ಮುದ್ದಾಗಿ ಕಾಣಿಸ್ತಾ ಇತ್ತು ಪೋಸ್ಟರಿಂದ ಹಿಡಿದು. ನಾನು ಆವಾಗಲೇ ನಿಮ್ಮ ಹತ್ರ ಆಫ್ ದ ಕ್ಯಾಮ್ರಾ ಹೇಳ್ತಿದ್ದೆ, ನಾನು ಕಲರ್ಸು ಎಷ್ಟು ವಿಷಯ ಹೇಳುತ್ತೆ ಅದು ಅಂತ. ಅವ್ರು ಹೇಳ್ದಾಗೆ ನಮ್ಮದು ಈವನ್ ಕಾಸ್ಟ್ಯೂಮು ಕೂಡ, ಅವನ ಹೆಸರು ಆಕಾಶ್ ಅಂತ ಹೇಳಿದ್ರೆ ಅವ್ನು ಬ್ಲೂ ಕಾಸ್ಟ್ಯೂಮ್ಸೇ ಹಾಕ್ಸಿರೋದು. ಆ್ಯಂಡ್ ನಾನು ಭೂಮಿ ಆಗಿರೋದ್ರಿಂದ ಅರ್ತ್ ಕಲರ್ಸೇ ನಾನು ಹಾಕೊಂಡಿರೋದು ಆಲ್ಮೋಸ್ಟ್ ಸಿನಿಮಾ. ಇದು ಆ್ಯಕ್ಚುಲಿ ಸೀಕ್ರೆಟು ಅಲ್ಲ, ಮೆಟಾಫರ್ ಇದು. ಮೆಟಾಫರ್. ಐ ಥಿಂಕ್ ಜನನೇ ಒಂದು ಸ್ವಲ್ಪ ಹೇಳ್ಕೊಟ್ರೆ ಜನಕ್ಕೆ ಆ ಮೂಡಲ್ಲಿ ನೋಡ್ತಾರೆ, ಒಳ್ಳೇದು. ಇನ್ನೊಂದು ನನಗನ್ಸೋದು ಭಾಷೆ ತುಂಬ ಯೋಚನೆ ಮಾಡ್ತಿದ್ದೆ ನಾನು ಕೂಡ. ಅಂದರೆ ಇವಾಗ ನಮ್ಮ ಭಾಷೆನ ಇಟ್ಕೊಂಡು ಅದರಲ್ಲಿ ನಾವು ಬೇರೆ ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರೇ, ಅಂದರೆ ಆ ಭಾಷೆ ಬಿಟ್ಟು ಮಾಡಿದ್ರೆ ಅದು ಗೊತ್ತಿಲ್ಲ, ಅದು ಭಾಷೆಗೇನು ಉಪಯೋಗ ಆಗೋದಿಲ್ಲ. ಬಟ್ ಐ ಥಿಂಕ್ ಆ ಭಾಷೆನ ಇಟ್ಕೊಂಡು, ಇವಾಗ ಗೊತ್ತಿಲ್ಲ ನನಗೂ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು. ಸೊ ಸುಮಾರು ಕಡೆ ನನಗೂ ಹೇಗಾಗುತ್ತೆ ಅಂದರೆ ನಂದು ಬೈ ನೇಚರ್ ಅದು ಇಂಗ್ಲೀಷೇ ಬಂದುಬಿಡುತ್ತೆ. ಎಲ್ಲೋ ಒಂದು ಕಡೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದಾಗ ಎಕ್ಸ್ಪ್ಲೇನ್ ಅಂತ ಹೇಳಿದೆ, ಅಂತ ಹೇಳಿದೆ. ಸೊ ಬೈ ನೇಚರ್ ಅದು ಬರ್ತಿದೆ, ಎಲ್ಲೋ ಒಂದು ಕಡೆ ಅದು ನನ್ನ ಕಾನ್ಷಿಯಸ್ ಪ್ರಾಸೆಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಟ್ ನಾನು ಅದರಿಂದ ಹೊರಗೆ ಬಂದು ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡಿ, ಅದರಲ್ಲಿ ನನ್ನ ಒಂದು ಎಕ್ಸ್ಪೆರಿಮೆಂಟೇಷನ್ಸ್ ಏನೇನಿವೆಯೋ ಅದು ನಾಟಕಕ್ಕಾಗಲಿ ಸಿನಿಮಾಗಾಗಲಿ, ಬೇರೆ ಒಂದು ಈ ಭಾಷೆನಲ್ಲೇ ಬೇರೆ ಡೈಲೆಕ್ಟ್ಸ್ ಇರ್ತವೆ, ಅದನ್ನು ಹುಡ್ಕೊಂಡು ಅದರಿಂದ ಒಂದು ಕ್ಯಾರೆಕ್ಟರ್ ಹುಟ್ಟಿಸೋದಾಗಲಿ, ಈ ಥರ ಪ್ರಯತ್ನಗಳು ನಮ್ಮ ಭಾಷೆನ ಇಟ್ಕೊಂಡು ಮಾಡಿದಾಗ್ಲೇ ನಮ್ಮ ಭಾಷೆನಲ್ಲಿ ಏನೋ ಒಂಚೂರು ಇನ್ನೊಂದೊಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ, ಇನ್ನೊಂದು ದಾರಿ ಹಿಡಿಬೋದು, ಇನ್ನೊಂಚೂರು ಹೊಸತನ ಸಿಗತ್ತೆ ಅಂತ ಅನಿಸುತ್ತೆ. ಇಲ್ಲದೆ ಹೋದರೆ ಅಲ್ಲೇ ಇರ್ತೀವಿ ಏನೋ. ಬಿಕಾಸ್ ಕಾಂತಾರ ಬಂತು ಸಡನ್ನಾಗಿ, ಅದು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಆ ಭಾಷೆ. ಸೊ ಅದೇ ಥರ ಐ ಥಿಂಕ್ ನಮ್ಮ ಭಾಷೆನಲ್ಲೇ ಇಟ್ಕೊಂಡು ಏನೇ ಒಂದು ಹೊಸ ಪರ್ಸ್ಪೆಕ್ಟಿವ್ ಇದ್ರೂ ಮಾಡಬೇಕು. ಭಾಷೆ ಅಂದರೆ ಸ್ಕ್ರೀನ್ ರೈಟಿಂಗು ಸಮೇತ ಸೇರಿ ಬರೀ ಡೈಲಾಗ್ಸ್ ಹೇಳೋದಕ್ಕೆ, ಕ್ಯಾರೆಕ್ಟರ್ಸ್ ಮಾತಾಡೋದಕ್ಕೆ ಅಂತಲ್ಲ, ನಮ್ಮೊಳಗಿರೋಂಥ ಸತ್ವ, ನಮ್ಮ ಸಾಹಿತ್ಯದಲ್ಲಿರೋಂಥ ಸತ್ವ ಅಥವಾ ನಮ್ಮ ನೆಲದ ವಿಷಯಗಳು. ಈಗ ಮನ್ಸೂರೇ ಮಾತಾಡಿರೋದು ಬೇರೆ ವಿಷಯ ಅಲ್ಲ, ಇದು ಯೂನಿವರ್ಸಲ್ ಆಗಿದೆ ಹೌದು, ಬಟ್ ನಮ್ಮ ನೆಲದಲ್ಲಿ ನಡೆಯುವಂಥ ಒಂದು ವಿಷಯ ಅನ್ನೋದು ಖುಷಿ. ಅಂದರೆ ನಿಮ್ಗೆ ಅದಕ್ಕೇ ತಾಗ್ತಾ ಇದೆ ಅದು. ನಿಜ ಸರ್, ಪ್ರತಿಯೊಂದು ಭಾಷೆನಲ್ಲೂ ಅವ್ರದ್ದೇ ಆದ ಒಂದು ರಿದಮ್ ಇರುತ್ತೆ ಅನಿಸುತ್ತೆ. ನಾನು ತೋರಿಸೋ ಪ್ರೀತಿ ಬೇರೆ ರೀತಿಯಲ್ಲಿ ಇರ್ಬೋದು, ಇನ್ನೊಂದು ಕಡೆ ಅದೇ ಪ್ರೀತಿ ಆ ಭಾಷೆಗೆ ಸೇರಿದ ಹಾಗೆ ಅಲ್ಲೊಂದು ಬೇರೆ ಒಂದು ದಿಕ್ಕಿಂದ ಬರಬಹುದು. ಸೊ ನೀವು ಹೇಳಿದಾಗೇನೆ ಐ ಥಿಂಕ್ ಇಲ್ಲಿ ಆ ಭಾಷೆನ ಇಟ್ಕೊಂಡು, ಇಲ್ಲೇ ಒಂದು ಕಲ್ಚರ್, ಇಲ್ಲಿ ಒಂದು ರೂಟ್ಸ್ನ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಿದಾಗ ಅದು ಬೇರೆ ಎಲ್ಲೋ ಒಂದು ಕಡೆ ಒಂದು ನರ್ವ್ ಹೊಡಿಯತ್ತೆ ಅನ್ಸುತ್ತೆ. ನಾನು ಯಾಕೋ ಈ ಇಂಟರ್ವ್ಯೂಸ್ ಮಾಡ್ತಾ ನಿಮ್ಮ ಪಿಕ್ಚರ್ದು ನಾನು ಸಿನಿಮಾ ಕಂಪ್ಲೀಟ್ಲಿ ನಾನೇ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅಂದರೆ ಅನಿಸಿಕೆಗಳು ನೀವು ಮಾತಾಡೋದಕ್ಕಿಂತ ನಾನೇ ಜಾಸ್ತಿ ಹೇಳ್ತಾ ಇದ್ದೀನಿ ಅನ್ಸೋಕ್ಕೆ ಶುರುವಾಗಿದೆ. ಅಲ್ಲ, ನನಗೆ ಹಂಗೆ ಅನಿಸ್ತಾ ಇದೆ ಅಲ್ವಾ? ಹೌದು. ಬಟ್ ಗೊತ್ತಿಲ್ಲ, ಅದೊಂದು ಹಂಗೆ ಅನಿಸ್ತು ನನಗೆ ಆ ಕಂಟೆಂಟ್ ನೋಡಿದಾಗ. ಅಥವಾ ಆ ಕಂಟೆಂಟ್ ಅಷ್ಟು ನಾನು ಸಿನಿಮಾ ನೋಡಿಲ್ಲ, ಜಸ್ಟ್ ನೋಡಿರೋ ಅಷ್ಟು. ಸರ್ ನೀವು ಹೇಳಿದಾಗೆ ಜನನೂ ಇದೇ ಥರ ರಿವ್ಯೂ ಕೊಟ್ಟರೆ ನಮಗೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನಮಗೆ ಜೀವನದಲ್ಲಿ. ಇವಾಗ ಅಷ್ಟು ಎಫರ್ಟ್ಸು, ಅಷ್ಟು ಫುಲ್ ನಮ್ಮನ್ನು ನಾವೇ ಇದ್ರೊಳಗೆ ತೊಡಗಿಸ್ಕೊಂಡು ಬಿಟ್ಟಿದ್ದೀವಿ ಪ್ರತಿಯೊಬ್ಬರು ಈ ಟೀಮ್ ಅವರು. ಈ ಮೂಮೆಂಟ್ಗೆ ಮನ್ಸಾರೆ ಹಾಡಬೇಕು ಅಂದರೆ ಯಾವ ಹಾಡು ಹಾಡ್ತೀರಾ? ನಾ ಈ ಸಂಜೆಗೆ ಆವಾನನು ತಾರೆಯ ಜೊತೆ ಸೇರಿ ಅಲಂಕರಿಸಲೇ, ನೀ ಮರೆತಿರುವ
ಕಥೆಯೊಂದನು ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ನಾ ಹೇಳಲೆ ಗೋಡೆಯ ಮೇಲೆ ನೀ ಬರೆದಿರುವ ಅಂಗೈನ ಗುರುತಿನಲ್ಲಿ ರೇಖೆಗಳು ನೀ ನಡೆವ ದಾರಿಯನ್ನು ಅನುಕರಿಸಿದೆ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಏನ್ರಿ ನೀವು ವಿಜಯ್ ಇಷ್ಟು ಚೆನ್ನಾಗಿ ಆಡ್ತೀರಾ ನೀವು? ಅದು ಒಂದು ಪ್ರೊಫೆಷನಲ್ ಸಿಂಗರ್ ಸೂಪರ್. ಚೆನ್ನಾಗಿ ಕೇಳಿಸಿದ್ರೆ ಸೂಪರ್. ಎಕ್ಸ್ಟ್ರಾಡಿನರಿ. ತುಂಬ ಚೆನ್ನಾಗಿ ಬರ್ದಿದ್ದಾರೆ ಸರ್ ಹಾಡು, ತುಂಬ ಚೆನ್ನಾಗಿ ಹಾಡಿದ್ದಾರೆ ಕೂಡ. ನಾನು ಅಲ್ಲ ನೀವು ರಂಗಭೂಮಿಲಿ ಹಾಡ್ತಿದ್ರಾ? ಅಲ್ಲಿಂದಾನೇ ಕಲ್ತಿದ್ದು, ಅದಕ್ಕೆ ನಾನು ಬೇರೆ ಏನೋ ಟ್ರೈನಿಂಗ್. ಒಂದು ಒಳ್ಳೆ ರಂಗಗೀತೆ ಹೇಳಿ ನೋಡೋಣ, ನೆನಪಿರೋದು. ನಾನೇ ಒಂದು ಹಾಡು ಬರೆದಿದ್ದೆ, ಅದು ಥಿಯೇಟರ್ಗೆ ಅಂತಾನೆ ಬರೆದಿದ್ದೆ, ಅದನ್ನೇ ಹಾಡ್ತೀನಿ. ಇನ್ನೂ ಒಂದಿದೆ, ಬಟ್ ಅದನ್ನ ಕೆಲವೊಂದನ್ನ ನಾವು ಚೇಂಜ್ ಮಾಡ್ಕೊಂಡು ಹಾಡಿದ್ವಿ, ಸೊ ಅದು ಎಕ್ಸಾಕ್ಟ್ ಆಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಬರ್ದಿರೋದನ್ನೇ ನಾನು ಹಾಡ್ತೀನಿ. ಹಾರುತ್ತಾ ಹಾರುತ್ತಾ ಹೋಗೋ ನೀ ನದಿಯ ಹತ್ತಿರ, ಹಾರುತ್ತಾ ಹಾರುತ್ತಾ ಹೋಗು ನೀ ಹಸಿರಿನ ಹತ್ತಿರ, ಜೀವನ ನಿನ್ನದೇ ಸವಿಸಿ ಹಾರು ಮರದ ಮಗಳೇ, ಹಾರುತ್ತಾ ಹಾರುತ್ತಾ ಹೋಗು ನೀ ನದಿಯ ಹತ್ತಿರ. ಇಷ್ಟು ಚಂದ ಆಡ್ತೀಯಾ ವಿಜಯ್. ಆ್ಯಕ್ಚುಲಿ ನಿಮಗೆ ಓದೋ ಅಭ್ಯಾಸ ಇದೆಯಾ? ಸ್ವಲ್ಪ. ಅಲ್ಲ ಓಕೆ, ಸ್ವಲ್ಪನೇ. ಯಾರು ಇಷ್ಟ ಆಗ್ತಾರೆ ನಿಮಗೆ ಇದರಲ್ಲಿ? ಇನ್ಫ್ಯಾಕ್ಟ್ ನಾವು ಯೂಸ್ ಮಾಡಿದ್ದೀವಿ. ನಂದು ಒಂದು ತುಂಬ ಮೊದಲನೇದ್ರಲ್ಲೇ ಇನ್ಫ್ಯಾಕ್ಟ್ CKPಗಿಂತ ಸ್ವಲ್ಪ ಮುಂಚೆ ನನಗೆ ತುಂಬ ಒಂದು ಇನ್ಸ್ಪೈರ್ ಮಾಡಿದ್ದು, ಸ್ವಲ್ಪ ಸೊಸೈಟಿನ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಹೆಲ್ಪ್ ಮಾಡಿದ್ದು ಅನ್ನೋವಂಥ ಒಂದು ಪುಸ್ತಕ, ದ ಪ್ರಾಫೆಟ್ ಅಂತ, ಖಲೀಲ್ ಗಿಬ್ರಾನ್ ಅವ್ರು ಬರ್ತಿರೋದು. ನಮ್ಮ ಈ ಸಿನಿಮಾನಲ್ಲೂ ಕೂಡ ಅದರಿಂದ ಒಂದು ಕೆಲವೊಂದು ಅಂಶಗಳು ನಾವು ಹೇಳ್ತೀವಿ. ಸೊ ಎಲ್ಲೋ ಒಂದು ಕಡೆ ಅದು ನನಗೆ ಖುಷಿ ಇದೆ, ಅಲ್ಲಿಂದ ಇಲ್ಲಿ ಬಂದಿದೆ, ವಾಪಸ್ಸು ಫುಲ್ ಸರ್ಕಲ್ ಮತ್ತೆ ಬಂದಿದೆ ಅಂತ. ಅದು ನನಗೆ ತುಂಬ ಇಷ್ಟವಾದ ಪುಸ್ತಕ. ಇನ್ನೊಂದು ಕೆಲವೊಂದು ಮುರಾಕಾಮಿ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವರ ಕೆಲವೊಂದು ಪುಸ್ತಕಗಳು ತುಂಬ ಚೆನ್ನಾಗಿದೆ ಓದೋದಕ್ಕೆ. ಅದರಲ್ಲಿ ಎಷ್ಟು ಸಿಂಪಲ್ ಆಗಿದೆ ಓದೋದಕ್ಕೆ. ನಾನು ಅವರಿಂದಲ್ಲ ಇವಾಗ ಬುಕ್ಸ್ ಎಲ್ಲ ಓದ್ತಾ ಇದ್ದೀನಿ. ಇವಾಗ ಹೇಳಿದ್ದೆಲ್ಲ ನಾನು ಓದ್ತಾ ಇದ್ದೀನಿ ಇವಾಗ. ಅವರೇ ಇನ್ಸ್ಪಿರೇಷನ್ ನನಗೆ ಇವಾಗ. ತುಂಬ ಹಳೆ ಆ್ಯಕ್ಟರ್ಗಳು ಇವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಕೆಲವೊಂದು ವಿಷಯ ಹೇಳ್ತಾರೆ. ಅಂದರೆ ಓದು ತುಂಬ ಮುಖ್ಯ ಅಂತೆ ನಟರಿಗೆ ಅಥವಾ ನಮ್ಮ ಸಿನಿಮಾ ಕರ್ಮಿಗಳಿಗೆ. ಓದೋದು ಭಾಳ ಮುಖ್ಯ, ಓದಬೇಕು. ಅಂದರೆ ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಮೈಂಡು ಕೆಲಸ ಮಾಡುತ್ತೆ, ಜೊತೆಗೆ ಭಾಷೆ ತುಂಬ ಚೆನ್ನಾಗಿ ಒಗ್ಗುತ್ತೆ. ಅಂದರೆ ಯಾವುದೇ ಭಾಷೆ ಆಗಲಿ, ನಟರಾಗಿ ನೀವು ಬೇರೆ ನಾಳೆ ದಿನ ಇಂಗ್ಲೀಷ್ ಯಾವುದೋ ಇದು ಮಾಡ್ಬೋದು, ಅಥವಾ ತೆಲುಗು ಮಾಡ್ಬೋದು, ಕನ್ನಡ, ಬೇರೆ ಭಾಷೆ, ಎಲ್ಲ ಭಾಷೆಯಲ್ಲೂ ನೀವು ನಟಿಸ್ಬೋದು. ಸೊ ಪ್ರಕಾಶ್ ಅವರೆಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಕೇಳಿದೆ. ಅಂದರೆ ಒಂದು ಭಾಷೆನ ನಾವು ಕಲಿತಾಗಲೇ ಅಲ್ಲಿನ ಕಲ್ಚರು, ಅಲ್ಲಿನ ಸಂಪೂರ್ಣ ನಮ್ಮೊಳಗೆ ಸೇರುತ್ತೆ. ಆವಾಗ ಆ ಒಂದು ಸೊಗಡಿಗೆ ತಕ್ಕಂತೆ, ಇದಕ್ಕೆ ತಕ್ಕಂತೆ ನಾವು ನಟಿಸ್ಬೋದು. ಅದು ಭಾಳ ಚೆನ್ನಾಗಿ ಹೋಗುತ್ತೆ ನಟರಿಗೆ. ಸೊ ಆ ಒಂದು ವಿಚಾರಕ್ಕೆ ಪ್ರಿಯಾಂಕಾ ಹೆಂಗೆ ಗೊತ್ತಾ, ಮನ್ಸೋರೆ ಒಂದು ಕಡೆ ಈ ಥರ ವಿಜಯ್ ಥರ ಅಂದರೆ ಒಂದು ಆ್ಯಕ್ಟ್ರಾಗಿ ಮೋಲ್ಡ್ ಆಗೋದಕ್ಕೆ ಪ್ಲಸ್ ಒಂದಷ್ಟು ಕಲಿಯೋದಕ್ಕೆ ಈ ಟೀಮಲ್ಲಿ ಸಖತ್ತಾಗಿ ಆಗಿರುತ್ತೆ. ಹೌದು ಹೌದು, ತುಂಬಾ. ನಾನು ಇನ್ಫ್ಯಾಕ್ಟ್ ನಮ್ಮದು ಮೂವಿ ಆದ ತಕ್ಷಣ ನಾನು ಆದಿಶಕ್ತಿಗೆ ಹೋಗಿದ್ದೆ ಅಲ್ಲಿ ವರ್ಕ್ಶಾಪ್ ಮಾಡೋದಕ್ಕೆ. ಅಲ್ಲೂ ತುಂಬಾ ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಐ ಥಿಂಕ್ ನಾನು ಅಲ್ಲಿ ಹೋಗೋದಕ್ಕೂ ಕಾರಣ ಇದೇ ಟೀಮು. ಇನ್ನೂ ಕಲಿಬೇಕು, ಇನ್ನೂ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ. ಇನ್ನೂ ಹೋಗೋದು ಕಲಿಯೋದು ಬೇಜಾನಿದೆ ನನಗಂತೂ. ಸೊ ಐ ಥಿಂಕ್ ಈ ಟೀಮ್ನ ನಾನು ಹೀಗೆ ಸೇವ್ ಮಾಡ್ಕೊಂಡು ಅವ್ರ ಜೊತೆನೇ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಆರಂಭವೇ ಅಂತ ಅಂದರೆ ನಿಮ್ಮದು ಹಾಡು. ಸೊ ನಿಮ್ಮಿಬ್ಬರಿಗೂ ಕೂಡ ಇದು ಆರಂಭ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಈ ಸಿನಿಮಾ. ಸೊ ಡೆಸ್ಟಿನಿ ತುಂಬ ದೊಡ್ಡದಿದೆ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಗೆ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಇವತ್ತು ನಟರು ಬೇಕಾಗಿದ್ದಾರೆ, ನಟಿಯರು ಬೇಕಾಗಿದ್ದಾರೆ. ನಿಮ್ಮ ಥರದ ಏನು ಚಹರೆ ಇರೋವಂತಹ ನಟಿಮಣಿಯರು, ನಟರು ಬೇಕಾಗಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಟೈಮಿಂಗು, ನೀವು ಬರ್ತಾ ಇರೋ ರೀತಿ ಕೂಡ.
ಸೊ ತುಂಬ ಹೋಪ್ಫುಲ್ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಸಿನಿಮಾ ವಿಷನ್ಗಳೇನಿದೆ ಅಂತ ಹೇಳ್ಬೋದಾ? ತುಂಬ ಇದೆ ಸರ್. ನನಗೆ ಎಲ್ಲೋ ಒಂದು ಕಡೆ ಸೊಸೈಟಿಗೆ ಕನೆಕ್ಟ್ ಆಗಬೇಕು, ಅದ್ರ ಒಳಗಡೆ ಹೋಗಬೇಕು ಅಂತ ಅನಿಸುತ್ತೆ ಸಿನಿಮಾ. ಅಫ್ಕೋರ್ಸ್ ಕಮರ್ಷಿಯಲ್ ಸಿನಿಮಾನು ತುಂಬಾ ಬೇಕು, ಅದು ಬೇಕೇ ಬೇಕು. ಅದಿಲ್ಲದೇ ಇಂಡಸ್ಟ್ರಿ ಸರ್ವೈವ್ ಆಗೋದಕ್ಕೆ ಭಾರಿ ಕಷ್ಟ. ಬಿಕಾಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದಾಗ ಒಂದು KGF ಮಾಡಿದ್ರೆ ಅದರಿಂದ ಕೆಲಸ ಮಾಡೋರು ಸುಮಾರು ಜನ ಇರ್ತಾರೆ. ಅದು ಇಂಡಸ್ಟ್ರಿಯೇ, ಅದೇ ಇಂಡಸ್ಟ್ರಿ. ಸೊ ಕಮರ್ಷಿಯಲ್ ಸಿನಿಮಾಸ್ ಇಲ್ಲದೆ ಇಂಡಸ್ಟ್ರಿನೇ ಇಲ್ಲ ಖಂಡಿತವಾಗ್ಲೂ. ಸೊ ಐ ಡೋಂಟ್ ಥಿಂಕ್ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಮಾಡಬೇಕು ಅನ್ನೋದಲ್ಲ ಪ್ರಶ್ನೆ, ಬಟ್ ಅದ್ರ ಜೊತೆಗೆ ಆ ಸಿನಿಮಾದ್ರಲ್ಲೇ ಒಂದು ಕಲ್ಚರ್ ಇರುತ್ತಲ್ಲ, ಅದು ಒಂದು ಆರ್ಟ್ ಫಾರ್ಮು. ಸೊ ಅದನ್ನು ಒಂದು ಪ್ಯೂರಿಸಮ್ ಅಂತಲೂ ಟ್ರೀಟ್ ಮಾಡ್ಬೋದು. ಇವಾಗ ಮನ್ಸೂರೆ ಅವ್ರು ಮಾಡಿರೋ ಹಿಂದಿನ ಸಿನಿಮಾಗಳೆಲ್ಲವೂ ಅವರು ತುಂಬ ಟ್ರೈ ಮಾಡಿದ್ದಾರೆ. ಅದನ್ನ ತುಂಬ ಪ್ಯೂರಿಸ್ಟಿಕ್ ಆಗಿ ನೋಡಿ ಸೊಸೈಟಿಗೆ ಏನು ಹೇಳಬೇಕು ಅಂತ ಒಂದು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಒಂದು ಸೆನ್ಸಿಟಿವ್ ಆಗಿ ಆ ವಿಚಾರವನ್ನು ಸೀರಿಯಸ್ನೆಸ್ ಥ್ರೂ ಅವರು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಒಂದು ಪ್ರಯತ್ನಗಳು ಇನ್ನಷ್ಟು ಆಗಬೇಕು ಅಂತ ನನ್ನ ಒಂದು ಆಸೆ. ಅದ್ರ ಜೊತೆಗೆ ಕಾಮಿಡೀಸು ಬೇಕು, ಅದ್ರ ಜೊತೆ ಪ್ರೀತಿನೂ ಬೇಕು, ಅದ್ರ ಜೊತೆ ಆ್ಯಕ್ಷನ್ನೂ ಬೇಕು. ಬಟ್ ಇದೆಲ್ಲದನ್ನು ಐ ಥಿಂಕ್ ಒಂದು ಎಕ್ಸ್ಪೆರಿಮೆಂಟೇಷನ್ ಆಗಿ ಕೂಡ ನಾವು ಪ್ರಯತ್ನ ಮಾಡ್ಬೋದು. ಗರುಡ ಗಮನ ವೃಷಭ ವಾಹನ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಅದರಲ್ಲಿ ಒಂದು ಆ್ಯಕ್ಷನ್ಗೆ ಒಂದು ಬೇರೆ ರೀತಿಯ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅದು ಎಲ್ಲೋ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ದು ಒಂದು ದೇವರ ನಾಮಗಳು, ಅದನ್ನು ಒಂದು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ಆ ಒಂದು ಪವರ್ ಕೊಟ್ಟಿದ್ದಾರೆ ಆ ಒಂದು ಕ್ಯಾರೆಕ್ಟರ್ಗೆ. ಈ ಥರ ಒಂದು ಎಕ್ಸ್ಪೆರಿಮೆಂಟೇಷನ್ಸು ಇನ್ನಷ್ಟು ಮಾಡಬೇಕು. ಆ್ಯಂಡ್ ಅದು ನನ್ನಲ್ಲೂ ಒಂದು ಆಸೆ ಇದೆ. ಐ ಥಿಂಕ್ ಆ ಎಕ್ಸ್ಪೆರಿಮೆಂಟೇಷನ್ ನಾನು ಮಾಡಬೇಕು ಅಂತ. ಸೊ ಸುಮಾರು ಆಸೆಗಳಿದೆ ಆ ಥರ. ಬಟ್ ಎಲ್ಲವೂ ಏನೇ ಮಾಡಿದ್ರು ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಜನಕ್ಕೆ, ನಮ್ಮ ಸೊಸೈಟಿಗೆ ಇಂಟ್ರೆಸ್ಟಿಂಗ್ ಆಗಿರೋ ಹಾಗೆ ಮಾಡಬೇಕು. ಅದನ್ನು ಬಿಟ್ಟು ನನಗೇನೋ ಅನ್ನಿಸ್ತಿದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ, ಜನಕ್ಕೆ ಗೊತ್ತಾಗ್ತಿಲ್ಲ ಬಿಕಾಸ್ ಅವ್ರು ನನಗೆ ಗೊತ್ತಿರೋ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಮಾಡೋದು ಬೇಡ. ಬಿಕಾಸ್ ಎಲ್ಲೋ ನನಗನ್ಸೋದು ಇವಾಗ ನಾನೇನು ಅಂತ ನಾನು ಏನೇ ಅಂದ್ಕೊಂಡಿದ್ರು ನೀವು ನನ್ನ ಬಗ್ಗೆ ಏನು ಮಾತಾಡ್ತೀರೋ ಅದೇ ನಾನು. ಸಿನಿಮಾ ಕೂಡ ಅಷ್ಟೇ. ಸೊ ನಾನು ಏನೇ ಅಂದ್ಕೊಂಡು ಸಿನಿಮಾ ಮಾಡಿದ್ರು ಅದು ನೀವು ಅದ್ರ ಬಗ್ಗೆ ಏನು ಹೇಳ್ತೀರೋ ಅದೇ ಅದು. ಸೊ ಹಾಗೆ ಐ ಥಿಂಕ್ ಎಲ್ರಿಗೂ ಇಷ್ಟವಾಗೋ ಹಾಗೆ ಒಟ್ಟಿಗೆ ಎಲ್ರ ಕಥೆನೂ ಒಂದು ಹೊಸ ಫಾರ್ಮಲ್ಲಿ ಎಲ್ರಿಗೂ ಒಳಗೆ ಹೋಗಿ ಸೇರ್ಕೊಳ್ಳೋ ಹಾಗೆ ಹೇಳುವ ಆಸೆ. ನಿರ್ದೇಶಕನಾಗೋ ಆಸೆನೂ ಇದೆ ಹಂಗಾರೆ? ಇದೆ 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 ಖಂಡಿತವಾಗ್ಲೂ. ನಂಗೆ ತುಂಬ ಆಸೆ ಇದೆ ಡೈರೆಕ್ಟ್ ಮಾಡೋದಕ್ಕೆ. ಬಟ್ ಅದಕ್ಕೆ ಇನ್ನೂ ಸುಮಾರು ವಿಷಯಗಳಿದೆ ಕಲಿಯೋದಕ್ಕೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಕಾಣುತ್ತೆ. ಪ್ರಿಯಾಂಕಾ? ಗೊತ್ತಿಲ್ಲ ಅದೇನಾಗುತ್ತೆ ಏನು ಅನ್ನೋದು, ಬಟ್ ಅದಕ್ಕಂತೂ ಎಷ್ಟು ಎಫರ್ಟ್ಸ್ ಹಾಕಬೇಕೋ ಅಷ್ಟು ನನ್ನ ಕಡೆಯಿಂದ ಹಾಕ್ತೀನಿ. ನನಗೆ ಲೈಫಲ್ಲಿ ಬೇಕಾಗಿರೋದು ಪ್ರೀತಿ. ಅದು ಜನರು ಪ್ರೀತಿ. ನನಗೆ ಎಲ್ಲ ಥರ ಕರ್ನಾಟಕದಲ್ಲಿರೋ ಜನರು, ಎಲ್ಲ ಕಡೆಯಿಂದ ಇರೋ ಜನರು ಪ್ರೀತಿನೂ ಬೇಕು ನನಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಕನ್ನಡದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಲ್ಲಿ ಇವಾಗ ಎಷ್ಟೊಂದು ಜನ ಆ್ಯಕ್ಟರ್ಸು ಇಲ್ಲಿ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಅವರಿಗೆ ಆಬ್ವಿಯಸ್ಲಿ ವರ್ಕ್ ಮಾಡಬೇಕು ಆ್ಯಂಡ್ ಅವ್ರು ಫಿನಾನ್ಷಿಯಲಿ ಇದು ಮಾಡೋದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾರೆ. ಆ ಥರ ನನಗೆ ಕೆಲಸ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಬಟ್ ನನಗೆ ಗುರ್ತಿಸ್ಕೊಳ್ಳೋದು ಮೇಯ್ನಾಗಿ ನಾನು ಕನ್ನಡದ ಹುಡುಗಿ, ಇಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀನಿ. ಆ ಜನ್ರೇಷನಲ್ಲಿ ಒಬ್ಬರು ಮೇಯ್ನಾಗಿ ಕಾಣಿಸ್ಕೊಳ್ತಾರೆ ಗೊತ್ತಾ, ಇವಾಗ ನಾವು ರಮ್ಯಾ ಆ ಥರ ಒಬ್ಳಾಗಬೇಕು ಅನ್ನೋದು ಸಾಕಷ್ಟು ಆಸೆ ಇದೆ. ಅದ್ರ ಜೊತೆ ಕೆಲಸನೂ ಅಷ್ಟೇ ಹಾರ್ಡ್ ವರ್ಕಿಂದ ಮಾಡಬೇಕು ಅನ್ನೋದು ಇದೆ ನನಗೆ. ಸೊ ಪ್ರಾಬ್ಲಿ ಹೋಪ್ಫುಲಿ ಈ ಸಿನಿಮಾ ಮೂಲಕ ಅದೆಲ್ಲ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇಲ್ಲ ಅಂದರೆ ಒಂದು ಮೇ ಬಿ ನೀವು ಈ ಕತೆ ಅಥವಾ ಈ ಸಿನಿಮಾ ಅದರ ಜೊತೆಗೆ ಈ ಜನ್ರೇಷನ್ ತುಂಬ ಹತ್ತಿರದಲ್ಲಿದ್ದೀರಾ ನೀವು. ಅಂದರೆ ನಾವು ಸ್ವಲ್ಪ ಮುಂದೆ ನಮಗೊಂದು 7 ವರ್ಷ 10 ವರ್ಷ ನಿಮಗಿಂತ ಮುಂದೆ ಇರ್ಬೋದು. ಬಟ್ ನೀವು ಈಗಿನ ಟೈಮ್ಗೆ ತುಂಬ ಹತ್ತಿರದಲ್ಲಿರೋಂಥವ್ರು. ಸೊ ನೀವು ಕಂಡ ಹಾಗೆ ಇವತ್ತಿನ ಮನಸ್ಥಿತಿ ಜನರಲ್ಲಾಗಿ ಇವತ್ತಿನ ಯುವಕರಲ್ಲಿರುವಂಥ ಮನಸ್ಥಿತಿ ಮತ್ತು ಆ ನ್ಯೂ ಜನ್ರೇಷನ್ ಆಫ್ ಆ್ಯಕ್ಟರ್ಸ್ ಅಥವಾ ಸಿನಿಮಾ ಮೇಕರ್ಸ್ ಅಂತ ಬಂದಾಗ ನೀವು ತುಂಬ ಚೆನ್ನಾಗಿ ಅವ್ರಿಗೆ ಒಗ್ಗುತ್ತೀರ. ಸೊ ನಿಮ್ಗೆ ಅದೊಂದು ಪಲ್ಸು ಸಿಕ್ಕಿರುತ್ತೆ. ಸೊ ನಾನು ಹೇಳ್ತಾ ಇರೋದು, ನೀವು ಹಳಬರು ಬೇರೆ ವರ್ಕ್ ಮಾಡ್ತಾ ಎಲ್ಲ ಒಂದೇ, ಬಟ್ ಒಂದು ಸ್ಪೀಡು, ಒಂದು ರಿದಮ್ಮು, ಒಂದು ಪಲ್ಸ್ ಇರುತ್ತಲ್ಲ. ಸೊ ಆ ಒಂದು ವಿಚಾರಕ್ಕೆ ನೀವು ಕಂಡ ಹಾಗೆ ಹೇಗೆ ಅಂತ ನನಗೆ ನಿನ್ನೆ ಯೋಚನೆ ಮಾಡ್ತಿದ್ದೆ ಸರ್.
ಅಂದರೆ ಇವಾಗ ನನ್ನ ತಂದೆ ತಾಯಿಯು ಕೂಡ ಒಂದು ಟೈಮಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬ ಹೊಸ ಜನ್ರೇಷನ್ ಅಂತ ಏನು ಹೇಳ್ತಿದ್ದೀರೋ ಪ್ರತಿಯೊಬ್ಬರಿಗೂ ಸಹ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರು ಕೇಳಿರ್ತಾರೆ. ಅಂದರೆ ನಮ್ಮ ರೂಟ್ಸನ್ನ ಬಿಟ್ಟು ನೀವು ಮುಂದಕ್ಕೆ ಹೋಗ್ತಿದ್ಯಾ ಅಥವಾ ನಮ್ಮ ರೂಟ್ಸನ್ನ ಮರ್ತೋಗಿದೆಯಾ ಎಲ್ಲೋ ಒಂದು ಕಡೆ, ಈ ಥರ ಮಾತುಗಳು ಎಲ್ರಿಗೂ ಕೇಳಿರ್ತಾರೆ. ಮೇ ಬಿ ನಿಜ ಕೂಡ ಆ ಒಂದು ಸಮಯದಲ್ಲಿ ಅವ್ರು ಹೇಳಿದಾಗ ನಿಜ ಕೂಡ ಆಗಿರ್ಬೋದು. ಬಿಕಾಸ್ ಅವರು ನಾವೇನೇನೆಲ್ಲ ಮಾಡಿದ್ದೀವೋ ಅದನ್ನು ಅವ್ರು ಮಾಡಿಬಿಟ್ಟೆ ಅಲ್ಲಿಗೆ ಹೋಗಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅದು ನಿಜ ಕೂಡ. ಬಟ್ ಅದ್ರ ಜೊತೆಗೆ ಐ ಥಿಂಕ್ ಇವತ್ತಿನ ಟೈಮಲ್ಲಿ ಕೆಲವೊಂದು ಹೊಸತನ ಇದೆ, ಕೆಲವೊಂದು ಡಿವೈಸಸ್ ಹೊಸದಾಗಿದೆ, ಕೆಲವೊಂದು ಇನ್ಫ್ಲೂಯೆನ್ಸಸ್ ಆ ಡಿವೈಸಸ್ ನಮ್ಮ ಇನ್ಫಾರ್ಮೇಷನ್ ಮೇಲೆ ಮಾಡ್ತಿರೋವಂಥ ವಿಷಯಗಳು ಸುಮಾರಿವೆ. ಸೊ ಎಲ್ಲೋ ಒಂದು ಕಡೆ ಇವಾಗ ಇನ್ಫಾರ್ಮೇಷನ್ನ ಕಲಿಯೋದು ಈಸ್ಕೊಳ್ಳೋದು ತುಂಬ ಈಸಿ ಅಂತ ವಿಷಯ, ಫೋನ್ಗೆ ಹೋಗಿ ತೊಗೊಂಬಿಡ್ಬೋದು. ಸೊ ಹಾಗಾಗಿನೂ ಸುಮಾರು ವಿಷಯಗಳು ಇವತ್ತಿನ ಜನ್ರೇಷನ್ಗೆ ಅಥವಾ ನಮಗೆ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಕೂಡ ಸುಮಾರು ವ್ಯತ್ಯಾಸಗಳಿರುತ್ತೆ. ಬಟ್ ನನಗಿದು 100% ಕನ್ಫರ್ಮ್ಡಾಗಿ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಿರೋ ವಿಷಯ ಆ್ಯಂಡ್ ನಿಜ ಕೂಡ ಅಂತ ಅನ್ನಿಸ್ತಿದೆ. ಯಾರು ನನ್ನ ಜನ್ರೇಷನ್ಗೆ ಅಟ್ಲೀಸ್ಟ್ ನಾನು ಹೇಳ್ಬೋದು, ಇದು ನಮ್ಗೆ ಯಾರಿಗೂ ರೂಟ್ಸನ್ನ ಬಿಟ್ಟು ಹೋಗೋ ಆಸೆ ಇಲ್ಲ. ಇನ್ಫ್ಯಾಕ್ಟ್ ಈ ರೂಟನ್ನು ಹಿಡ್ಕೊಂಡು ಇದನ್ನು ಇನ್ನಷ್ಟು ಗಟ್ಟಿ ಮಾಡೋ ಆಸೆ ಜಾಸ್ತಿ ಇದೆ. ಅದಕ್ಕಿನ್ನೂ ಸಪೋರ್ಟ್ ಬೇಕು ಅಂತ ನನ್ನ ಆಸೆ. ಐ ಥಿಂಕ್ ನೀವು ಹೇಳಿದಾಗೇ ಇನ್ನಷ್ಟು ಜನ ಅದನ್ನು ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ಅದು ಇನ್ನೂ ಜಾಸ್ತಿ ಬೇಗ ಗೊತ್ತಾಗತ್ತೆ. ಆ್ಯಂಡ್ ಅದು ಎಲ್ರಿಗೂ ಇಷ್ಟ ಆಗೋವಂಥ ವಿಷಯ ಖಂಡಿತವಾಗ್ಲೂ. ಬಿಕಾಸ್ ಅದು ಸ್ಟ್ರಾಂಗ್ ಇದೆ ಸರ್. ನಮ್ಮ ರೂಟು ತುಂಬ ಚಿಕ್ಕದಲ್ಲ, ಅದೇ ನೋಡಿದ್ವಲ್ಲ ದೊಡ್ಡ ಆಲದ ಮರ ಅದೇನೆ. ಸೊ ಅಷ್ಟು ದೊಪ್ಪದಾಗಿ ಸ್ಟ್ರಾಂಗ್ ಆಗಿರುವಂಥ ರೂಟ್ ನಮ್ಮದು. ಸೊ ಪ್ರತಿಯೊಂದು ಸಿನಿಮಾ ಆಗಲಿ, ಸ್ಟೋರಿ ಆಗಲಿ, ಸಾಂಗ್ ಆಗಲಿ ಎಲ್ಲರೂ ಪ್ರಯತ್ನ ಮಾಡ್ತಿರೋದು ಆ ರೂಟನ್ನು ಇನ್ನಷ್ಟು ಗಟ್ಟಿ ಮಾಡೋಣ ಅಂತ. ಹೊಸತನ ಇದೆ, ಹಳೆತನ ಬಿಟ್ಕೊಡ್ತಿಲ್ಲ. ಅದನ್ನು ಇಟ್ಕೊಂಡು ಅದರಿಂದ ಕಲಿತು ಇನ್ನೊಂದು ಚೂರು ಎಲ್ಲಿ ಹೋಗುತ್ತೋ ನೋಡೋಣ ಮುಂದಕ್ಕೆ ಅನ್ನೋ ಥರ ಒಂದು ಪ್ರಯತ್ನ ಇದೆ ಎಲ್ಲರಲ್ಲೂ. ಅದಕ್ಕೆ ಇನ್ನಷ್ಟು ಸಪೋರ್ಟ್ ಬೇಕು. ಸಪೋರ್ಟ್ ಸಿಕ್ಕಿದ್ರೆ ಎಲ್ಲಿಗೋ ಹೋಗ್ತೀವಿ ಅನ್ಸುತ್ತೆ. ಪ್ರಯತ್ನಗಳು ತುಂಬ ಸ್ಟ್ರಾಂಗಾಗಿ ಆಗ್ತಿದೆ. ಯಾವ ಲೆವೆಲ್ಗೆ ಅಂದರೆ ಖುಷಿ ಆಗ್ತದೆ ನೋಡೋಕ್ಕೆ. ರೀಸೆಂಟ್ ಟೈಮ್ಸ್ ನಾನು ಒಂದೊಂದು ಸಿನಿಮಾ ಟೀಮ್ ಜೊತೆಗೂ ಮಾತಾಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಸ್ ಬರ್ತಾ ಇದ್ದಾರೆ ಅಂದರೆ ವಾಪಸ್ಸಿನ ಅನ್ನೋದಕ್ಕಿಂತ ಒಂದು ಹುಟ್ಟು, ಇದು ಒಂದು ಹೊಸ ಹುಟ್ಟು. ಈ ಹುಟ್ಟುಗಳೇ ಬೇಕಾಗಿರೋದು, ಇದಕ್ಕೇ ಕಾಯ್ತಾ ಇದ್ದಿದ್ದು. ಅಂದರೆ ಅದೇ ಮಾಡೋದು ಒಂದಷ್ಟು ದಿನ ಇದ್ರೆ ಬೇರೆ ಯಾರು ಹುಟ್ಟಬೇಕು ಯಾವಾಗ್ಲೂ. ಪ್ರತಿ ವರ್ಷ ಹೊಸ ಹೀರೋಯಿನ್ನು, ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರ್ ಹುಟ್ಕೋಬೇಕು. ಆಗ ಈ ಪರಂಪರೆ ಇನ್ನೂ ದೊಡ್ಡದಾಗುತ್ತೆ. ಸೊ ಅದಕ್ಕೇ ಎಲ್ಲರೂ ಪ್ರತಿ ವರ್ಷವೂ ಆ ಒಂದು ಹೋಪಲ್ಲೇ ಇರ್ತೀವಿ. ಸೊ ಈ ಸಲಕ್ಕೆ ಅದು ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ವಿಲ್ ಸಿ. ಅದು ನೀವು ಒನ್ ಆಫ್ ದ ಸಿನಿಮಾ ನಿಮ್ಮದು ಕೂಡ ಆ ವಿಚಾರದಲ್ಲಿ. ನಾವು ಇವತ್ತು ಬಂದಿದ್ದು ನಿಮ್ಮ ಮೆಟಾಫರಿಕ್ಗಳು ತುಂಬ ಬಂದಿದೆ. ನಾವು ತುಂಬ ಕೊಯ್ದಿದ್ದೀವಿ ಅನ್ನಿಸ್ತಿದೆ. ಇಲ್ಲ ಅಂದರೆ ಜರ್ನಿ ಚೆನ್ನಾಗಿತ್ತು. ಮಾತಾಡ್ದಷ್ಟು ಮಾತಾಡ್ತಾನೆ ಇರ್ತೀವಿ, ಅಂದರೆ ಅಷ್ಟು ವಿಷಯ ಇದೆ. ನೀವು ಹೇಳಿದ್ದು ಕರೆಕ್ಟು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದೆ ಅಂತ. ಒಳ್ಳೆಯದಾಗಲಿ. 11ನೇ ತಾರೀಕು ತುಂಬ ದೊಡ್ಡ ನಿರೀಕ್ಷೆ ಇದೆ ವೈಯಕ್ತಿಕವಾಗಿ ನನಗೆ. ಅಂದರೆ ನಾನು ಆವಾಗಲೇ ಹೇಳಿದೆ, ನಾನು ಯಾಕಪ್ಪ ಇಷ್ಟು ಮಾತಾಡ್ತಾಯಿದ್ದೀನಿ ಈ ಪಿಕ್ಚರ್ ಬಗ್ಗೆ ಅಂತ. ಅಂದರೆ ಅದು ನೋಡಿದಾಗೆಲ್ಲ ಮಾತಾಡಬೇಕು ಅನಿಸುತ್ತೆ, ಅದು ಕೇಳಿದಾಗೆಲ್ಲ ಮಾತಾಡಬೇಕು ಅನಿಸುತ್ತೆ. ಅದು ನೀವು ಸಿಕ್ಕಿದ ಮೇಲೆ ಅಂತೂ ಇವತ್ತು ತುಂಬ ಮಾತಾಡ್ತಾಯಿದ್ದೀನಿ. ಐ ಮೀನ್ ನಂಗೆ ಇಷ್ಟ ಆದ್ರಿ ನೀವು ತುಂಬ. ಅಂದರೆ ದ ವೇ ಯು ಆರ್, ಮತ್ತು ನಿಮ್ಮ ಸಿನಿಮಾ ಪ್ರೀತಿ, ನೀವಿರೋ ರೀತಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಪ್ರತಿಭೆ ಒಳ್ಳೆಯದಾಗಲಿ. ಐ ಥಿಂಕ್ ನೀವಿಬ್ಬರಿಗೂ ಒಳ್ಳೆ ಭವಿಷ್ಯ ಇದೆ. ತುಂಬ ಟ್ಯಾಲೆಂಟ್ಸ್ ನೀವು. ನನಗೆ ಅನಿಸಿದ್ದು ಕಂಟೆಂಟ್ ನೋಡಿದ್ಮೇಲೆ, ಒಂದಷ್ಟು ಗ್ಲಿಮ್ಸ್ನ ನೋಡಿದ್ಮೇಲೆ ನನಗೆ ಅನಿಸಿದ್ದು ತುಂಬ ದೊಡ್ಡ ಭವಿಷ್ಯ ಇದೆ. ಸೊ ಅದಕ್ಕೆ ನಿಜವಾಗ್ಲೂ ಅಂದರೆ ಪೊಟೆನ್ಷಿಯಲ್ ಎಲ್ಲರಲ್ಲೂ ಇರುತ್ತೆ, ತೆಗ್ಸೋರು ಬೇಕಾಗಿರುತ್ತೆ. ಈ ಥರದ ಡೈರೆಕ್ಟರ್ಸು, ಈ ಥರದ ಮೇಕರ್ಸ್ ಸಿಕ್ಕಿದಾಗ ಅದು ಎನ್ಹಾನ್ಸ್ ಆಗುತ್ತೆ. ನನಗಿದೆಲ್ಲ ನೋಡಿಬಿಟ್ಟು ನನಗೆ ಯಶ್ ಸರ್ದು ಇನಿಷಿಯಲ್ ಇಂಟರ್ವ್ಯೂ ಎಲ್ಲ ಲ್ಯಾಪ್ಕಾಗಕ್ಕೆ ಶುರುವಾಯಿತು. ಯಶ್ ಸರ್ದು ಇದೇ ಥರ ಒಂದಷ್ಟು ಇಂಟರ್ವ್ಯೂಸ್ ಇದೆ. ಸೊ ಅದೆಲ್ಲ ನನಗೆ ರಿಕಾಲ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ನಾನು ಒಂದಿನ ಕೂತ್ಕೊಂಡು ಈ ಥರ ಮಾತಾಡ್ತೀನಿ ಅಂತ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಬೆಳಗ್ಗೆಯಿಂದ ಇವಾಗೇನು ಮಧ್ಯಾಹ್ನವರೆಗೂ ನಾವು ಮಾಡಿದ್ವಿ ಮಾತುಕತೆ. ಸಕ್ಕತ್ತಾಗಿತ್ತು ಸರ್. ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಆ್ಯಂಡ್ ನಾವು ಏನು ಅನ್ಕೋತೀವೋ ಅದೇ ಆಗೋದು. ಆ ಅಂದ್ಕೊಳ್ಳೋದೇ ಇಂಪಾರ್ಟೆಂಟು. ಆ ಅಂದ್ಕೊಳ್ಳೋದ್ರಲ್ಲಿ ನೀವು ಮುಂದಿದ್ದೀರಾ, ಇದೇ ಬೇಕಾಗಿರೋದು. ಆಸೆಗೂ ಕನಸಿಗೂ ವ್ಯತ್ಯಾಸ ಇರುತ್ತಲ್ಲ. ಆಸೆ ಅಂದರೆ ಏನು, ಆಸೆ ಪಡ್ತೀವಿ ಅಷ್ಟೇ. ಕನಸು ಹಂಗಲ್ಲ, ತುಂಬ ಶ್ರಮ ಬೇಕು ಅದಕ್ಕೆ. ಆಸೆ ಪಟ್ಟರೆ ಆಗಲ್ಲ, ಕನಸು ಕಾಣೋನು ಶ್ರಮ ಹಾಕಬೇಕು. ಅದೆರಡಕ್ಕೂ ತುಂಬ ವ್ಯತ್ಯಾಸ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ. ಸೊ ಕನಸಿರೋರು ಮಾತ್ರ ಮಾತಾಡೋಕ್ಕೆ ಸಾಧ್ಯ ಈ ಥರ. ಸೊ ಆಸೆ ಇರೋರು ಆ ಮೂಮೆಂಟ್ ಅಷ್ಟೇ, ಅದು ಲಕ್. ಸಕ್ಕದಾಗಿ ಟಚ್ ಆಯಿತು ನೀವು ಹೇಳಿದ್ದು. ಆ್ಯಂಡ್ ನನಗೆ ಯಾವಾಗ್ಲೂ
ಮೋರ್ ದೆನ್ ತುಂಬ ಎಕ್ಸ್ಪೀರಿಯನ್ಸ್ಡು ಅವ್ರ ಸಾಧನೆ ಮಾತಾಡೋದಕ್ಕೆ ಒಂದು ರೀತಿ ಇಷ್ಟ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮಂಥ ಆಸ್ಪರೆಂಟ್ಸಲ್ಲಿ ಮಾತಾಡೋದು ತುಂಬ ಖುಷಿ, ಎನರ್ಜಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಇದೇ ಬೇಕಾಗಿರೋದು, ಈ ಮೋಟಿವೇಶನ್ನೇ ಬೇಕಾಗಿರೋದು. ಥ್ಯಾಂಕ್ ಯು ಸರ್. ತುಂಬ ದೂರ ಇದೆ, ದೂರ ತೀರಯಾನ. ಸೊ ಈ ಸಮೀಪ ತೀರಯಾನದಲ್ಲಿ ತುಂಬ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಾಗುತ್ತೆ, ತುಂಬ ಪಾಸಿಟಿವ್ ಆಗಿ ನನ್ನ ಎನರ್ಜಿಯಲ್ಲಿ ಗೊತ್ತಾಗ್ತಿದೆ. ಸೊ ದೂರ ತೀರಯಾನ 11ನೇ ತಾರೀಕು ಬರ್ತದೆ. ತುಂಬ ಹೋಪ್ಫುಲ್ ಹೇಳ್ತೀನಿ, ಈ ಸಿನಿಮಾ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ. ಗೊತ್ತಿಲ್ಲ, ಮನಸ್ಸಲ್ಲಿ ಅನ್ನಿಸ್ತಾ ಇದೆಯಪ್ಪ, ತುಂಬ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ಆ್ಯಂಡ್ ಐ ಮೀನ್ 11ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. OTTವರೆಗೂ ದಯವಿಟ್ಟು ಕಾಯ್ಬೇಡಿ, ಥಿಯೇಟ್ರಲ್ಲೇ ನೋಡಬೇಕು. ಬಿಕಾಸ್ ಇದು ಜರ್ನಿ, ಈ ಮಾನ್ಸೂನ್ ಸೀಸನ್ ಇದು. ದಯವಿಟ್ಟು ಮಾನ್ಸೂನ್ ಸೀಸನಲ್ಲಿ ನಿಮ್ಗೆ ತುಂಬ ದೂರ ಟ್ರಿಪ್ ಹೋಗೋಕ್ಕಾಗಲಿಲ್ಲ ಅಂತಂದರೆ ಈ ಪಿಕ್ಚರ್ಗೆ ಬನ್ನಿ, ಆ ಟ್ರಿಪ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದಷ್ಟು ಗ್ಲಿಮ್ಸ್ ಮಾತ್ರ ನೋಡಿರೋದು, ತುಂಬ ನೋಡಿಲ್ಲ ನಾನು, ಬಟ್ ಅಷ್ಟು ನೋಡೇ ಇಷ್ಟು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿಗೋಣ. ನಮಸ್ಕಾರ. ಇದು ಮಂಚಿನಬೆಲೆ ಡ್ಯಾಮು. ಸೊ ಈ ಒಂದು ಲೊಕೇಶನ್ ಫ್ರೀ ಲೊಕೇಶನ್ನು, ಪರ್ಮಿಷನ್ ಏನು ತೊಗೊಂಡಿಲ್ಲ, ಇಲ್ಲಿ ಮೇಲೆ ಬಂದು ಮಾಡಿದ್ದೀವಿ. ಸೊ ಒಂದು ಕಡೆ ಮಾತ್ರ ಪರ್ಮಿಷನ್ ಆಯಿತು, ದೊಡ್ಡಲದ ಮರ. ತುಂಬ ಮೆಟಾಫರಿಕ್ಗಳು ಅಂತ ನಮ್ಮ ಲೊಕೇಶನ್ ಇದೆ. ಥ್ಯಾಂಕ್ ಯು ಈ ಎಪಿಸೋಡ್ ನೋಡೋದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.